ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಮತ್ತೆ ಬಂದಿದ್ದೀನಿ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. 2026 ನಿಮಗೆ ಒಳ್ಳೆ ಆರ್ಥಿಕ ಪ್ರಗತಿಯನ್ನು ತಂದುಕೊಡ್ಲಿ. ನಿನ್ನೆ ವಿಡಿಯೋ ಒಂದು ಮಾಡಿದ್ದೆ. ಬಹುಶಃ ನೋಡಿರ್ತೀರಾ. ಸ್ವಿಂಗು, ಸ್ಕ್ಯಾಲ್ಪು ಮತ್ತೆ ಒಂದು ಇನ್ವೆಸ್ಟ್‌ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಇನ್ವೆಸ್ಟ್‌ಮೆಂಟ್ ಪಾಯಿಂಟ್ ಆಫ್ ವ್ಯೂಗೆ ಅದು ಅಲ್ಟಿಮೇಟ್ ಗೋಲ್ ಅಂತ ತಗೊಳೋದಲ್ಲ. ಬಟ್ ಸ್ಟಿಲ್ ಒಂದು ರೆಫರೆನ್ಸ್ ಅಂತ ತಗೊಂಡ್ರೆ ಒಂದು ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. 100 ಆ್ಯಂಡ್ 200 EMIಸ್ಗಳು ತುಂಬ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಮತ್ತು ಹೈಯೆಸ್ಟ್ EMIಸ್ಗೆ ಹೋದಷ್ಟು ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯದು. ಮತ್ತು ಹೈಯೆಸ್ಟ್ ಟೈಮ್ ಫ್ರೇಮ್ಗೆ ಅದನ್ನು ಅಲ್ಲೂ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ಒಂದು ಸೂಕ್ಷ್ಮವಾಗಿ ಗಮನಿಸಿ. ಹೈಯರ್ ದ ಟೈಮ್ ಫ್ರೇಮ್ ಆಲ್ವೇಸ್ ಗುಡ್. ನೀವು ಸ್ಕ್ಯಾಲ್ಪರ್ ಆಗಿದ್ರೆ ಲೋವರ್ ದ ಟೈಮ್ ಫ್ರೇಮ್ ಗುಡ್. ಇದೆಲ್ಲ ಅಬ್ಸರ್ವ್ ಮಾಡಿಕೊಂಡು ನೀವು ಮಾಡಿದಾಗ ಒಂದು ಒಳ್ಳೆ ದುಡ್ಡು ಮಾಡ್ಬೋದು. ವಿಡಿಯೋ ಈ ವಾರದ್ದು ಮಾಡ್ತಾ ಇದ್ದೀನಿ. ಸುಮಾರು 9:30 ಆಗ್ತಾ ಇದೆ. 4ನೇ ತಾರೀಕು ಭಾನುವಾರ. 5ನೇ ತಾರೀಕಿಂದ 9ನೇ ತಾರೀಕಿಂದು ಈ ವಾರದ್ದು ವಿಡಿಯೋ ಮಾಡ್ತಾ ಇದ್ದೇನೆ. ವಿಡಿಯೋ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರು ಕಾಮೆಂಟ್ಸ್ಗಳು ಮಾಡ್ತಾ ಇರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ತಾ ಹೋಗಿ. ಸೂಕ್ಷ್ಮವಾಗಿ ಹೇಳಿರ್ತೀನಿ. ಕಳೆದ ಒಂದು 3 ವಾರದ ಹಿಂದೆ ಹೇಳಿದ್ದೆ, ಡಿಸೆಂಬರ್ 21ರೊಳಗೆ ಒಂದು ಅಪ್ ಟ್ರೆಂಡ್ ಬರಬೇಕು, ಅಪ್ ಟ್ರೆಂಡ್ ಬಂದರೆ ಒಳ್ಳೆಯದು ಅಂತ. ಅನ್ಫಾರ್ಚುನೇಟ್ಲಿ ಬರಲಿಲ್ಲ. ಒಂದು ವಾರದ ನಂತರ ಬಂದು ಒಂದು ಹೈಯರ್ದ ನಿಫ್ಟಿ ಮಾಡಿದೆ. ಈಗ ಆಲ್ ಟೈಮ್ ಹೈ ಒಂದು ಹಾಕಿ ಕೂತಿದೆ. ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಹೈ ಹೋಗ್ಲಿಕ್ಕೆ ತುಂಬ ಒಂದು ವೇದಿಕೆ ಒಂದು ನಿನ್ನೆದಾಗಿದೆ. ಅದು ಒಂದು ಒಳ್ಳೆ ಸೈನ್ ಕೂಡ. ಬಟ್ ಗ್ಲೋಬಲಲ್ಲಿ ಬೇರೆ ಬೇರೆ ಸಿಚುವೇಶನ್ ಇದರಿಂದ ಹೈಯರ್ದ ಹೈ ಯಾವಾಗಲೂ ಒಂದೇ ಪೇಸಲ್ಲಿ ಹೋಗಲ್ಲ. ಅದು ಮಧ್ಯ ಮಧ್ಯ ಏರಿಳಿತಗಳು ಇದ್ದೇ ಇರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಯಾವಾಗಲೂ ಒಂದು ಅಕ್ಯುಮುಲೇಟ್ ಮಾಡಿದಷ್ಟು ನಿಮಗೆ ತುಂಬ ದಿವಸದ ನಂತರ, ತುಂಬ ವರ್ಷದ ನಂತರ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಿಫ್ಟಿ ಓವರ್ ಆಲ್ ಒಂದು ವರ್ಷದಲ್ಲಿ ಹಾರ್ಡ್ಲಿ 8ರಿಂದ 10% ಅಂತ ತಗೊಂಡ್ರು. ಇನ್ನು ಕಡಿಮೆನೇ ಆ್ಯಕ್ಚುಲಾಗಿ. ನಿಫ್ಟಿ ಬೀಸು ಅಥವಾ ಒಂದು ಸ್ಕ್ಯಾಲ್ಪಿಂಗ್ ಸ್ವಿಂಗ್ ಟ್ರೇಡಿಂಗ್ ಆ ಥರ ನೋಡಿದರೆ ಮೋರ್ ದೆನ್ 18% ಥರ ಕೊಟ್ಟಿದೆ. ಅದೇ ಥರ ಮಾಡಬೇಕು ಆ್ಯಕ್ಚುಲಿ. ಲಾಂಗ್ ಟರ್ಮ್ SIPಸ್ಗಳು ಮ್ಯೂಚುವಲ್ ಫಂಡಿಗೆ ಮಾಡಿದಾಗ, ಅಕ್ಯುಮುಲೇಷನ್ ಸಣ್ಣ ಸಣ್ಣ ಅಮೌಂಟಲ್ಲಿ ಮಾಡಿದಾಗ ನಿಮಗೆ ಬೆನಿಫಿಟ್ ಕೊಟ್ಟೆ ಕೊಡುತ್ತೆ. ಮತ್ತು ತುಂಬ ಒಳ್ಳೆಯ ಒಂದು ಡೌನ್ಫಾಲು, ಅದರಲ್ಲೂ 5ರಿಂದ 6% ಎಲ್ಲ ಕರೆಕ್ಷನ್ ಆದಾಗ ಒಂದು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಒಂದು ಹೊಸ ವರ್ಷದಲ್ಲಿ 2026-27 ಇವೆಲ್ಲ ಒಂದು ಥರ ಕರೆಕ್ಷನ್ ಫೇಸು ಇರುತ್ತೆ. ಹಾಗೆ ಒಂದು ಹೈಯರ್ ಗ್ರೋತು ಇರುತ್ತೆ ಒಂದು ಸ್ಟಾಕ್ಸ್ಗಳಲ್ಲಿ. ನಿಫ್ಟಿ ಗ್ರೋ ಆಗದೆ ಇರ್ಬೋದು, ನಿಫ್ಟಿ ಒಂದು ಮತ್ತು ಹೈ ಹೋಗದೆ ಹೋಗುತ್ತೆ. 2027 ಒಳಗೆ ಒಂದು ದೊಡ್ಡ ಹೈ ಅಂತೂ ಮಾಡಲಿಕ್ಕೆ ವೇದಿಕೆ ಅಂತೂ ಇದೆ. ಒಳ್ಳೆ ಫಂಡಮೆಂಟಲ್ಸು, ಟೆಕ್ನಿಕಲ್ಸ್ ಇರೋವಂಥ ಸ್ಟಾಕ್ಗಳು ಚೂಸ್ ಮಾಡಿ. ಯಾಕಂದರೆ ಲಾಂಗ್ ಟರ್ಮಲ್ಲಿ ನಿಮಗೆ ದುಡ್ಡು ಮಾಡಬೇಕು, ಪ್ಲಸ್ ಅಕ್ಯುಮುಲೇಟ್ ಮಾಡಿದಾಗ ನೀವು ಶಾರ್ಟರ್ ಟೈಮ್ ಬೆನಿಫಿಟ್ಸ್ಗಳು, ಒಂದು ಪೆನಿ ಸ್ಟಾಕ್ಸು ಅಂಥದ್ದೆಲ್ಲ ಹೋದಾಗ ನೀವು ನೋಡಿಕೊಂಡು ಪ್ರಾಫಿಟ್ ಬುಕ್ ಮಾಡ್ತಾ ಇರಬೇಕು. ಇದೆಲ್ಲ ಗಮನ ಇಟ್ಕೊಳ್ಳಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಡಿಸ್ಕ್ಲೇಮರ್ ಅಂತ ಮ್ಯಾಂಡೇಟರಿ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇದು ಎಜುಕೇಷನಲ್ ಪರ್ಪಸ್ಗೆ ಮಾಡಿರುವಂಥ ವಿಡಿಯೋಗಳು. ಕೂಲಂಕುಷವಾಗಿ ಅಭ್ಯಾಸ ಮಾಡಿ ನೀವು. ಮತ್ತು ಯಾವುದಾದ್ರೂ ಸಂದೇಹ ಬಂದರೆ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ದು ಹೆಲ್ಪ್ ತಗೊಂಡು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ವರ್ಕ್ ಮಾಡಿ. ಏನಾದರೂ ಸಂದೇಹ ಇದೆ ಕಾಮೆಂಟ್ಸ್ ಮಾಡಿ, ಆದಷ್ಟು ಸಹಾಯ ಮಾಡ್ತೀನಿ. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ನಿಫ್ಟಿ ತಗೊಳ್ಳೋಣ. ನಿಫ್ಟಿ ಆಲ್ ಟೈಮ್ ಹೈ ಆಗಿದೆ. ಪ್ರೀವಿಯಸ್ ಹೈಗಿಂತ ಒಂದು 3 ಪಾಯಿಂಟ್ ಮೇಲ್ಗಡೆ ಕ್ಲೋಸ್ ಆಗಿದೆ. ಆ್ಯಕ್ಚುಲಿ ಗುಡ್ ಸೈನ್ ಆ್ಯಕ್ಚುಲಿ. ಬಟ್ ಏನಾಗುತ್ತೆ ಅಂದರೆ ಒಂದು ವೆನೆನ್ಸುಲಾ ಇದೆಲ್ಲ ಇಶ್ಯೂಗಳು, ಗ್ಲೋಬಲಲ್ಲಿ ಸಿಲ್ವರ್ ಇಶ್ಯೂಸ್ಗಳು, ಈ ಥರದ್ದೆಲ್ಲ ಬರುವಾಗ ಮತ್ತಷ್ಟು ಹೈ ಮಾಡಲಿಕ್ಕೆ ತುಂಬ ಒಂದು ಇದು ಮಾಡಬೇಕಾಗುತ್ತೆ. ಅದೆಲ್ಲ ಗಮನಿಸ್ಕೊಬೇಕು. ಲಾಸ್ಟ್ ಒಂದು ಇದರಿಂದ ಒಂದು ತುಂಬ ಕೆಳಗಡೆ ಇತ್ತು. ಲಾಸ್ಟ್ ಟೈಮು ಒಂದು ಫೇಲ್ ಆಗಿತ್ತು. ಈ ಸಲ ಅದರಿಂದ ಮೇಲ್ಗಡೆ ಕ್ಲೋಸ್ ಆಗಿದೆ. ಜಸ್ಟ್ ಎಕ್ಸಾಕ್ಟಾಗಿ ಒಂದು ಪಿಚ್ ಫೋರ್ಕ್ ಪ್ರಕಾರ ಈ ಒಂದು ಲೈನಿಂದ ಮೇಲ್ಗಡೆ ಕ್ಲೋಸ್ ಆಗಿದೆ. ಪಿಚ್ ವರ್ಕ್ ನಾನು ಹಳೆ ಒಂದು ಕೋವಿಡ್ ಟೈಮಿಂದ ಡೇಟಾ ತೊಗೊಂಡು ಮಾಡಿರುವಂಥ ಪಿಚ್ ವರ್ಕ್ ಇದು. ಯಾವುದೇ ಒಂದು ಮ್ಯಾನಿಪುಲೇಟೆಡ್ ಅಲ್ಲ. ಪ್ರತಿ ಸಲ ಅದನ್ನೇ ಹೇಳ್ತಿದ್ದೆ. ಯೂಶಲಿ ಏನಾಗುತ್ತೆ ಅಂದರೆ ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಈ ಥರ ಒಂದು
ಸ್ಟೇಜಿಗೆ ಹಿಟ್ ಆದಾಗ ಸಣ್ಣದಾಗಿ ಒಂದು ಸ್ಮಾಲ್ ಕರೆಕ್ಷನ್ ಬರುತ್ತೆ, ಪುಲ್ ಬ್ಯಾಕ್ ಆಗುತ್ತೆ, ಮತ್ತೆ ಒಂದು ಹೈಯರ್ ಹೈ ಮಾಡೋಕ್ಕೆ ಹೋಗುತ್ತೆ, ಹೈಯರ್ ಲೋ ಮಾಡಿ ಆಮೇಲೆ ಹೈಯರ್ ಹೈ ಮಾಡೋದು. ಆ ಫೇಸ್ಗಳೆಲ್ಲ ಗೊತ್ತಿರ್ಬೇಕು ನಿಮಗೆ. ಒಂದೇ ಇದರಲ್ಲಿ ರನ್ ಆಗಲ್ಲ. ಬಟ್ ಏನಾಗುತ್ತೆ, ಒಂದು ಮೊಮೆಂಟಮ್ ಅಂತ ಇದ್ದಾಗ ಒಂದು ಸಡನ್ ಆಗಿ ಮೇಲ್ ಹೋಗಿ ಕೆಳಗಡೆ ಬರೋದ್ ಸಾಧ್ಯತೆ ಇರ್ತವೆ. ಸೊ ನಾಳಿನ ಒಂದು ಕ್ಲೋಜರ್ ಅಬೋ 26,400 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಗಮನಿಸ್ಕೊಬೇಕು. ಮತ್ತೆ ಹೈ ಟಚ್ ಆಗ್ಲಿಕ್ಕೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,600 640 ಲೆವೆಲ್ ಎಲ್ಲ ಇದೆ. ಅದೆಲ್ಲ ಬ್ರೇಕ್ ಆಗಿ ಹೈಯರ್ ಹೈ ಆಲ್ಮೋಸ್ಟ್ 28,000 ತನಕ ಅಥವಾ ಅದಕ್ಕೂ ಹೆಚ್ಚಿಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇವನ್ ಅಪ್ ಟು 28,500 ಸಮಥಿಂಗ್ ತನಕ ಹೋಗ್ಬೋದು. ಅದು ಒಂದೇ ಇದ್ರಲ್ಲಿ ಆಗಲ್ಲ, ಸುಮಾರು ದಿವಸ ತಗೊಳುತ್ತೆ ಇದೆಲ್ಲ. ಸದ್ಯಕ್ಕೆ ನಾಳಿನ ಒಂದು ಕ್ಲೋಜರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯಕ್ಕೆ ಒಂದು ಪಾಸಿಟಿವ್ ಟ್ರೆಂಡ್ ಇರ್ಬೋದು, ಬಟ್ ಗ್ಲೋಬಲ್ ಅಲ್ಲಿ ಬೇರೆ ಬೇರೆ ಒಂದು ವ್ಯತ್ಯಾಸಗಳು ಇರೋದ್ರಿಂದ ಸ್ವಲ್ಪ ಓಪನಿಂಗ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಒಂದು ಸ್ವಲ್ಪ ಆಮೇಲೆ ಕರೆಕ್ಷನ್ ಬರ್ಬೋದು, ಇಲ್ಲಾಂದ್ರೆ ಫಾಲೋ ಆಗ್ಬೋದು ಸಡನ್ ಆಗಿ. ಯಾಕಂದ್ರೆ ಇದು ಎಕ್ಸಾಕ್ಟ್ ಆಗಿ ಒಂದು ರೆಸಿಸ್ಟೆನ್ಸ್ ಝೋನ್ ಅಲ್ಲೇ ಇರುತ್ತೆ. ಇದೆಲ್ಲ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತೆ, ಇದೇ ಕೂಡ ಸಪೋರ್ಟ್ ಕೂಡ ಆಗ್ತಾ ಆಗುತ್ತೆ. ಸೊ ಇದ್ರ ಮೇಲ್ಗಡೆ ಕ್ಲೋಸ್ ಆದ್ರೆ ಇದು ಸಪೋರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಮಿಡಿಯೇಟ್ ಇವಾಗ ಏನಾದ್ರು ಫಾಲೋ ಆಯ್ತು ಅಂದ್ರೆ ಆಲ್ಮೋಸ್ಟ್ 25,900 ಅಲ್ಲ, ಇವಾಗ 26,000 ನಮ್ದು ಮೇಜರ್ ಸಪೋರ್ಟ್ ಆಗುತ್ತೆ. ಸೊ 25,900 ಪ್ರೀವಿಯಸ್ ಸಪೋರ್ಟ್ ಆಗಿತ್ತು ಇಷ್ಟು ದಿವಸ, ಅದೆಲ್ಲ ಸಸ್ಟೈನ್ ಆಗಿದೆ. 25,900 ಮೇಲ್ಗಡೆ ಸಸ್ಟೈನ್ ಆಗಿ ಈ ಒಂದು ಕ್ಯಾಂಡ್ಲು ಮತ್ತು ಅದ್ರ ಮೇಲೆ ಕ್ಲೋಸ್ ಆಗಿರೋದ್ರಿಂದ 25,150 ಸುಮಾರು ಆಸ್ಪಾಸಲ್ಲಿ 100 ಅಂತಾನೆ ಹೇಳ್ತೀನಿ, ಅಲ್ಲಿಗೆ ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬರ್ಬೋದು. ಸಪೋರ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,400 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ, ಅದನ್ನ ಗಮನಿಸ್ಕೊಬೇಕು. ನಾಳಿನ ದಿವಸ ಏನಾಗ್ಬೋದು ಅಂದ್ರೆ 5 ಮಿನಿಟ್ಸ್ ತೊಗೊತಿದ್ದೀನಿ. ಯೂಶಲಿ ಅಪ್ ಟ್ರೆಂಡ್ ಇತ್ತು ಅಂದರೆ ಆಲ್ಮೋಸ್ಟ್ ಇದು ಟಚ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ, ಬಟ್ ಒಂದೇ ದಿವಸದಲ್ಲಿ 600 ಎಲ್ಲ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ನೋಡ್ಕೊಬೇಕು. ಏನೇ ಒಂದು ಇಮಿಡಿಯೇಟ್ ಇದು ಬಂದರೂ ಕರೆಕ್ಷನ್ ಅಂದರೆ ಹಿಂಗೆ ಬಂದು ಹಿಂಗೆ ಟಚ್ ಆಗಿ ಆಮೇಲೆ ನೆಕ್ಸ್ಟ್ ಹೋಗಲಿಕ್ಕೆ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಇಮಿಡಿಯೇಟು ಈ ಒಂದು ಸಪೋರ್ಟ್ ಝೋನು ಮತ್ತು ಕೆಳಗಿನ ಇಮಿಡಿಯೇಟ್ ಸಪೋರ್ಟ್ ಝೋನು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದು ಸದ್ಯಕ್ಕೆ ಒಂದು ಡಬ್ಲ್ಯೂ ಫಾರ್ಮ್ ಅಥವಾ ಒಂದು ಎಂ ಫಾರ್ಮ್ ಥರ ಆಗಿ ಒಂದು ಅಪ್ ಡೌನ್ ಹೋಗ್ಲಿಕ್ಕೆ ಒಂದು ಕಾರಣ ಆಗ್ಬೋದು, ಬಟ್ ಹೈಯರ್ ಹೈ ಮಾಡಲಿಕ್ಕೆ ಅಷ್ಟು ಸುಲಭದಿಲ್ಲ. ಸೊ ನೋಡ್ಕೊಬೇಕು. ಇಮಿಡಿಯೇಟ್ ಈ ಝೋನ್ 26,200 ಇಮಿಡಿಯೇಟು ಒಂದು ಸಪೋರ್ಟ್ ತೊಗೊಂಡ್ರೆ ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಆಗಿ ಇದಾದರೆ ಒಂದು ಮೇಲ್ಗಡೆ ಪುಷ್ ಆಗುತ್ತೆ, ಇಲ್ಲ ಅಂದರೆ ಒಂದು ಕೆಳಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಸಪೋರ್ಟ್ಗಳು ನೋಡ್ಕೊಳ್ಳಿ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಇಚಿಮೋಕೋದಲ್ಲಿ ನೀವು ನೋಡೋವಂಥದ್ದು ಏನೂ ಇಲ್ಲ, ಎಲ್ಲ ಪಾಸಿಟಿವ್ ಇದೆ. ಸೊ ಪಿಚ್ ವರ್ಕ್ ಹೈಡ್ ಮಾಡ್ತೀನಿ, ಇಚಿಮೋಕೋ ತೋರಿಸ್ತಾ ಇದ್ದೀನಿ. ಎಲ್ಲ ಒಂದು ಡೈಲಿ ಟೈಮ್ ಫ್ರೇಮಲ್ಲಿ ಆಲ್ರೆಡಿ ಸಪೋರ್ಟ್ ತೊಗೊಂಡು ಲಾಸ್ಟ್ ಟೈಮ್ ಹೇಳಿದೆ ಕ್ಲೌಡಿಗೆ ಟಚ್ ಆಗುತ್ತೆ ಅಂತ. ಕ್ಲೌಡಿಗೆ ಟಚ್ ಆಗಿ ಮೇಲ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಬಂದಿದೆ. ಸೊ ಹೈಯರ್ ಹೈ ಫಾರ್ಮ್ ಆಗುತ್ತೆ. ಸೊ ಟ್ರೆಂಡು ಏನಾಗುತ್ತೆ ಅಂದರೆ ಯೂಶಲಿ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿದೆ, ಕ್ಲೌಡು ಇಲ್ಲಿ ಫ್ಲಾಟ್ ಇದೆ. ಸೊ ಒಂದು ರೇಂಜ್ ಬೌಂಡ್ ಆಗ್ಬೋದು. ಸೊ ಇಮಿಡಿಯೇಟ್ ಆಗಿ ಒಂದು 26,200 ಲೆವೆಲ್ ಇದು ಇಮಿಡಿಯೇಟ್ ಸಪೋರ್ಟು, ಮೇಲ್ಗಡೆ 26,400 ನೆಕ್ಸ್ಟ್ ಹೈಯರ್ ರೆಸಿಸ್ಟೆನ್ಸು. ಈ ಎರಡರ ನಡುವೆ ಒಂದು ರೇಂಜ್ ಬೌಂಡ್ ಆಗೋಕ್ಕೆ ಸಾಧ್ಯತೆ ಇದೆ ಜಾಸ್ತಿ, ಅದೇ ಕಾಣಿಸ್ತಾ ಇರುವಂಥದ್ದು. ಏನೇ ಒಂದು ವರ್ಸ್ಟ್ ಕೇಸು ಇಮಿಡಿಯೇಟು ಈ ಒಂದು ಬೇಸ್ ಲೈನ್ ಏನಿದೆ ಇದು ಬಂದ್ಬಿಟ್ಟು 26,000. ಸೊ 26,200 26,150 ನೆಕ್ಸ್ಟ್ ಇಮಿಡಿಯೇಟ್ ಫಾಲ್ ಅಂದರೆ 26,000ಗೆ 59 ಸಮಥಿಂಗ್ ಬರುತ್ತೆ. ಈ ಲೆವೆಲ್ಗೆ ಬಂದ್ಬಿಡುತ್ತೆ ಇದು. ಸೊ ಇದು ನಿಮ್ಮ ಸಪೋರ್ಟ್ ಝೋನ್ ಅಂತ ತೊಗೊಂಡಿರಬೇಕು. ಇಮಿಡಿಯೇಟ್ ನೆಕ್ಸ್ಟ್ ಸಪೋರ್ಟ್ ಇದಾಗ್ತವೆ, ಆಮೇಲೆ ಒಂದು ಕ್ಲೌಡ್ 25,900. ಸೊ ಇಮಿಡಿಯೇಟ್ ಆಗಿ ಏನೂ ಒಂದಿರಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಕ್ಲೌಡ್ ಒಳಗಡೆ ಎಂಟ್ರಿ ಆಗಿ ಒಂದು ಬೌನ್ಸ್ ಆಗುತ್ತೆ ಅಂತ. ಕ್ಲೌಡ್ ಎಂಟ್ರಿ ಆಗದೇ ಹೊರಗಿಂದನೇ ಒಂದು ಚೆನ್ನಾಗಿ ಒಂದು ಮೊಮೆಂಟಮ್ ಸಿಕ್ಕಿ ಹೊರಗಡೆ ಹೋಗಿದೆ, ಒಂದು ಗುಡ್ ಸೈನು. ಅಪ್ ಟ್ರೆಂಡ್ ಇಲ್ಲೂ ಪ್ರಕಾರ ಒಂದು ಅಪ್ ಟ್ರೆಂಡ್ ಹೋಗ್ದಿದೆ, ಬಟ್ ಏನೋ ನೆಕ್ಸ್ಟ್ 13ನೇ ತಾರೀಕು ತನಕ ಒಂದು ಫ್ಲಾಟ್ ಆಗಿರ್ಬೋದು ಮಾರ್ಕೆಟು. ಸೊ ಅದರಲ್ಲೂ ಈ ವಾರದಲ್ಲಿ 9ನೇ ತಾರೀಕು 7ನೇ ತಾರೀಕೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಸೊ ಆಸ್ಟ್ರೋ ಪ್ಲಾನೆಟರಿ ಇದ್ರ ಮೇಲೆ ಒಂದು ವಿಶೇಷವಾಗಿ ಒಂದು ಅಬ್ಸರ್ವ್ ಮಾಡಬೇಕು. ಆಯಿಲ್ಲು ಮತ್ತು ಬೇರೆ ಬೇರೆ ಸೆಕ್ಟರ್ಗಳು ಸ್ವಲ್ಪ ನೋಡ್ಕೊಳ್ಳಿ. ಎಸ್ಪೆಷಲಿ ಆಯಿಲ್ ಸೆಕ್ಟ್ರ್ ತುಂಬ ಒಂದು ಪರ್ಫಾರ್ಮ್ ಮಾಡ್ಬೋದು, ಅಂಡರ್ ಪರ್ಫಾರ್ಮರ್ ಥರ ವರ್ಕ್ ಆಗ್ಬೋದು. ಸೊ ಅದನ್ನ ನೋಡ್ಕೊಳ್ಳಿ.
ಯಾಕಂದರೆ ವೆನೆಜುಲಾದು ಎಫೆಕ್ಟ್ಸ್ ಇದ್ರ ಮೇಲೂ ಒಂದು ಇಂಡೈರೆಕ್ಟಾಗಿ ಬರುತ್ತೆ, ಡೈರೆಕ್ಟಾಗಿ ಯಾವುದೂ ಬರಲ್ಲ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಇಚಿಮೋಕೋ ಪ್ರಕಾರ ಒಂದು ಚೆನ್ನಾಗಿ ಕಾಣಿಸುತ್ತೆ. ಇ ಎಮ್ ಐ ಪ್ರಕಾರ ನೋಡೋದಾದ್ರೂ ಒಂದು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಹೇಳ್ತಾ ಇದೆ, ಇ ಎಮ್ ಐದು ಸಣ್ಣ ಟರ್ನ್ ಆಗ್ತಿದೆ, ಎಲ್ಲ ಒಂದು ಟರ್ನ್ ಆದಮೇಲೆ ಒಂದು ಚೆನ್ನಾಗಿ ಮೇಲ್ಗಡೆ ಬರುತ್ತೆ ಅಂತ. ಸೊ ಎಲ್ಲ ಒಂದು ಚೆನ್ನಾಗಿ ಬಂದಿದೆ ಇದು. ಸೊ ಇಮಿಡಿಯೇಟಾಗಿ ಒಂದು ಯಾವುದೇ ತೊಂದರೆ ಕಾಣಿಸ್ತಿಲ್ಲ. ಎಲ್ಲ ಇ ಎಮ್ ಐಗಿಂತ ಮೇಲ್ಗಡೆ ಇದೆ. ಸೊ ಚೆನ್ನಾಗಿ ಒಂದು ಅಪ್ ಟ್ರೆಂಡ್ ಹೋಗಬೇಕು. ಬಟ್ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ ಇರೋದ್ರಿಂದ ಒಂದು ವ್ಯತ್ಯಾಸಗಳು ಬಂದೇ ಬರುತ್ತೆ, ಅಬ್ಸರ್ವ್ ಮಾಡ್ಕೊಬೇಕು. ನಾವು ಬ್ಯಾಂಕ್ ನಿಫ್ಟಿ ಬರೋದಾದ್ರೂ ಅದೇ ಥರ ಸೇಮು. ಇದರಲ್ಲೂ ಸಹಿತ ಒಂದು ಇಲ್ಲಿ ಸಪೋರ್ಟ್ ತೊಗೊಂಡು ನೆಕ್ಸ್ಟ್ ಇಮಿಡಿಯೇಟ್ ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಇಲ್ಲೂ ಕೂಡ ಇವಾಗ ರೆಸಿಸ್ಟೆನ್ಸ್ ಆಗಿ ಬಿಲ್ಡ್ ಆಗ್ತಾ ಇದೆ. ಸೊ ಇದೆಲ್ಲ ಬ್ರೇಕ್ ಆಯಿತು ಅಂದರೆ ಡೈರೆಕ್ಟಾಗಿ 61,000 ಲೆವೆಲ್ಗೆ ಹೋಗ್ಬಿಡುತ್ತೆ ಬ್ಯಾಂಕ್ ನಿಫ್ಟಿ. ಹೈಯರ್ ಹೈ ಮತ್ತೆ ಮಾಡುತ್ತೆ. ಇದರಲ್ಲಿ ಇನ್ನೂ ಒಂದು ಆಲ್ ಟೈಮ್ ಹೈ ಬ್ರೇಕ್ ಆಗಿಲ್ಲ. ಸೊ ಸಣ್ಣದಾಗಿ ಆಗಿದೆ ಇದರಲ್ಲೂ. ಕ್ಲೋಸು 60,151 ಇದರಲ್ಲೂ ಆಗಿದೆ. ಹೈಯರ್ ಹೈ ಒಂದು ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಇಮಿಡಿಯೇಟ್ 60,000 ಇದು ಕ್ಲೋಸ್ ಆಗಬೇಕು. 60,300 ಸಮಥಿಂಗು, 360 ಅಂತ ತೊಗೊಬೋದು. 60,900 ಆಮೇಲೆ 61,500 ತನಕ ಹೋಗ್ಬೋದು. ಸೊ ಇಮಿಡಿಯೇಟಾಗಿ ಒಂದು ಏನು ಅಂತ ಡಿಫ್ರೆನ್ಸ್ ಕಾಣಿಸ್ತಿಲ್ಲ. ಇದು ಕೂಡ ಒಂದು ಬ್ಯಾಡ್ ಎಫೆಕ್ಟಲ್ಲಿ ಕೂತಿದ್ದು ನಾವು ಒಂದು ಸಪೋರ್ಟ್ ತೊಗೊಂಡು ನೀಟಾಗಿ ಮೇಲ್ ಬಂದಿದೆ. ವೀಕ್ಲಿಲಂತೂ ನೋ ಪ್ರಾಬ್ಲಮ್ಮು. ಅದರಲ್ಲೂ ಕೂಡ ಒಂದು ಸಪೋರ್ಟ್ ಚೆನ್ನಾಗಿ ತೊಗೊಂಡಿದೆ. ಬಟ್ ಏನಂದರೆ ಈ ಒಂದು ಕ್ಯಾಂಡ್ಲು ಮೇಲ್ಗಡೆ ಹೋಗೋದ್ರಿಂದ ಮತ್ತಷ್ಟು ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ಒಂದು ನೋಡ್ಕೊಳ್ಳಿ ಇದ್ರ ಬಗ್ಗೆ. ಮೇಯ್ನಾಗಿ ಇನ್ನೊಂದು ಹೇಳ್ಬೇಕು, 26 ಏನಿದೆ ಸಮ್ ಮಾಡಿದ್ರೆ 1 ಬರುತ್ತೆ. ಆ್ಯಕ್ಚುಲಿ 2026 ಏನು ಸಮ್ ಮಾಡಿದ್ರೆ ಯೂಶಲಿ 10 ಆಗುತ್ತೆ. 1 + 0 1 ಆಗುತ್ತೆ. ಸೊ ಸೂರ್ಯನ ರೂಲ್ಡ್ ಇಯರ್ ಅಂತ ಹೇಳ್ತಾರೆ ಜನರಲ್ ಆಗಿ. ಸೊ ಇದು ವೆಸ್ಟರ್ನ್ ಸ್ಟೈಲ್ ಒಂದು ಇದು. ಸೊ ಇಲ್ಲಿ ಏನಾಗುತ್ತೆ, ಒಂದು ಸೂರ್ಯಂದು ಇದಾದರೆ ಸೂರ್ಯಂದು ಏನೇನು ರಿಲೇಟೆಡು ಒಂದು ಮೇಯ್ನಾಗಿ ಒಂದು ಗೌರ್ನೆನ್ಸ್ ರಿಲೇಟೆಡು ಮತ್ತು ಒಂದು ಹೆಲ್ತ್ ಕೇರ್ ಅಂತ 100% ಇಲ್ಲದೆ ಇರ್ಬೋದು. ಬಟ್ ಹೆಲ್ತ್ ರಿಲೇಟೆಡು ಕೂಡ ಒಂದು ಸಪೋರ್ಟ್ ತೊಗೊಳುತ್ತೆ. ಪಾಲಿಸಿ ರಿಲೇಟೆಡ್ ಇರ್ಬೋದು. ಸೊ ಪಾಲಿಸಿ ರಿಲೇಟೆಡ್ ಏನೇನು ಬರ್ತವೆ ಸೂರ್ಯಂದು ಅದ್ರದ್ದೆಲ್ಲ PSU ಬ್ಯಾಂಕ್ಸ್ ಇರ್ಬೋದು, PSU ಸೆಕ್ಟರ್ ಇರ್ಬೋದು. ಸೊ ಸ್ವಲ್ಪ ಚೆನ್ನಾಗಿ ಹೋಗ್ಲಿಕ್ಕೆ ಕಾರಣ ಆಗ್ಬೋದು. ಅಡ್ಮಿನಿಸ್ಟ್ರೇಷನ್ ರಿಲೇಟೆಡು ಒಂದು ಒಳ್ಳೆ ಫಂಡಮೆಂಟಲ್ಸ್, ಇವಾಗ ಒಂದು ಪರ್ಟಿಕ್ಯುಲರ್ ಮೊನೋಪೊಲಿ ಸ್ಟಾಕ್ಸ್ಗಳಂತ ಇರ್ತವೆ, ಅದೆಲ್ಲ ಚೆನ್ನಾಗಿ ಹೋಗ್ತವೆ. ಸೊ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. 2026ಅಲ್ಲಿ ಅದೊಂದು ಅಡ್ವಾಂಟೇಜು. ಸೊ ಓವರಾಲ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಪ್ರಸ್ತುತ ಕಂಡೀಷನ್ಗೆ ಚೆನ್ನಾಗಿ ಕಾಣಿಸಿದ್ರು. ಗ್ಲೋಬಲ್ ಇಶ್ಯೂಸ್ಗಳಿಂದ ಸ್ವಲ್ಪ ಇಲ್ಲೂ ಸಹಿತ ಇಲ್ಲ ಅಬ್ಸರ್ವ್ ಮಾಡ್ಬೋದು. ಇಲ್ಲೂ ಸಹಿತ ಒಂದು ಇಲ್ಲಿ ಫ್ಲ್ಯಾಟ್ ಇದೆ. ಸೊ ಇದೆಲ್ಲ ಫ್ಲ್ಯಾಟ್ ಇವತ್ತಿಂದ ಆಗಿದ್ದಲ್ಲ, ಆಲ್ಮೋಸ್ಟ್ 26-27 ಡೇಸು ಮುಂಚೆನೇ ಆಗಿದೆ. ಸೊ ಬೆಸ್ಟ್ ಪಾರ್ಟು ಇದರಲ್ಲಿ ಮ್ಯಾಥ್ಸ್ ಆ್ಯಂಡ್ ಆಸ್ಟ್ರೋ ಒಂದು ರಿಲಿಂಕ್ ಹೆಂಗೋ ಆಗ್ಬಿಡುತ್ತೆ. ತುಂಬ ಡೆಪ್ತಲ್ಲಿ ಹೇಳಲಿಕ್ಕೆ ಹೋದರೆ ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್ ಆ್ಯಕ್ಚುಲಿ. ಸೊ ಸ್ಟಿಲ್ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಆಲ್ರೆಡಿ ಫ್ಲ್ಯಾಟ್ ಇದೆ, ಇಲ್ಲೂ ಸಹಿತ ಫ್ಲ್ಯಾಟ್ ಇದೆ. ಸೊ ಮೇಲೂ ಹೋಗಲ್ಲ, ಕೆಳಗೂ ಹೋಗಲ್ಲ, ಸುಮ್ಮನೆ ಹಿಂಗೆ ಆಟ ಆಡ್ತಾ ಇರುತ್ತೆ. ಸೊ ರೇಂಜ್ ಬೌಂಡ್ ಇರೋ ಸೈಡ್ ವೇಸ್ ಮಾರ್ಕೆಟ್ ಇರುವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಇರಬೇಕು. 100% ಬುಲ್ಲಿಶ್ ನಾನಿದ್ದೀನಿ. ಸ್ಟಿಲ್ ರೇಂಜ್ ಬೌಂಡ್ ಆಗಿರುವಾಗ ಯಾವ ಸ್ಟಾಕ್ಸು ಯಾವ್ದು ಹೆಂಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡೋದು ಒಳ್ಳೆಯದು. ಅದರಲ್ಲೂ ಒಂದು ಇವಾಗ ಕೋಲ್ ಇಂಡಿಯಾ ಅಂತ ಒಂದಿದೆ. ಆ್ಯಕ್ಚುಲ್ ಆಗಿ ಗೌರ್ಮೆಂಟ್ ಕಂಪ್ನಿ ಸ್ಟಿಲ್ ಬ್ಲ್ಯಾಕ್ ಕೋಲ್ ರಿಲೇಟೆಡ್ ಅಂದರೆ ಸ್ಯಾಟರ್ನ್ ರಿಲೇಟೆಡ್. ಸೊ ಇಲ್ಲಿ ಏನಾಗಿದೆ, ಅದು ಯಾವತ್ತೂ ಓಡದೇ ಇದ್ದಿದ್ದು ಒಂದು 7-8% ಒಂದೇ ಸಲ ಹೋಗ್ಬಿಟ್ಟಿದೆ. ಜನರಲ್ ಆಗಿ ಅದು 6-8% ಹೈಯೆಸ್ಟ್ ಹೋಗೋದು. ಒಂದೇ ವಾರದಲ್ಲಿ ಒಂದು 8% ಅಷ್ಟು ಹೋಗ್ಬಿಟ್ಟಿದೆ. ಸೊ ಇದು ಏನಕ್ಕೆ ಅಂದರೆ ನೆಕ್ಸ್ಟ್ ಭಾರತ್ ಕೋಕ್ ಅಂತ ಒಂದು IPO ಲಿಸ್ಟ್ ಆಗ್ತಿದೆ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇನ್ನು ಮಿಕ್ಕಿದ್ದ ಒಂದು 7 ಸೇಮ್ ಗ್ರೂಪಿನ ಕಂಪ್ನೀಸ್ಗಳು ಬರ್ತವೆ. ಅದು ಸ್ಪ್ಲಿಟ್ ಆಗಿ ಮೀನ್ಸ್ ಹೊಸ ಅದು ಲಿಸ್ಟ್ ಆಗ್ತಾವೆ ಅದು. ಸೊ ಅದಕ್ಕೆ ಒಂದು ಕೋಲ್ ಇಂಡಿಯಾ ಒಂದು ರನ್ ಚೆನ್ನಾಗಿ ಕೊಡ್ತಾ ಇದೆ. ಸೊ ಇವನ್ ಕೋಲ್ ಇಂಡಿಯಾದು ಇದು ನೋಡಿದ್ರೆ ಚಾರ್ಟ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗ್ಬೋದು. ಮೊನ್ನೆ ಚೆನ್ನಾಗಿ ಕೊಟ್ಟಿದೆ ಕಳೆದ ಶುಕ್ರವಾರ. ಇದು ಒಂದೇ ಸಲ ಈ ಒಂದು ಅನೌನ್ಸ್ಮೆಂಟ್ ಆದಾಗಲಿಂದ ಒಂದು ಆಲ್ಮೋಸ್ಟ್ 400 ಇಂದ 427 ರೂಪೀಸ್ ಹೋಗ್ಬಿಟ್ಟಿದೆ. ಸೊ
ನೆಕ್ಸ್ಟ್ ಹೈಯೆಸ್ಟ್ ಆಲ್ಮೋಸ್ಟ್ ನಿಮಗೆ 500 ತನಕ ಹೋಗ್ಬೋದು. 100% ಹೋಗುತ್ತೆ ಅಂತಲ್ಲ, ಬಟ್ ತುಂಬ ಒಂದು ವಾರದಿಂದ ತುಂಬ ದಿವಸದಿಂದ ಇಲ್ಲಿ ವೀಕ್ಲಿಲೂ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರಿ. ಸೊ ಕ್ಲೌಡ್ ಒಳಗಡೆಯಿಂದನೇ ಆಟ ಆಡ್ತಾ ಇತ್ತು ಹೊರಗಡೆ. ಸೊ ಕ್ಲೌಡ್ ಒಳಗಡೆ ಎಂಟ್ರಿ ಆಯಿತು. ಆಲ್ಮೋಸ್ಟ್ 446 ಈಸಿಯಾಗಿ ಟಚ್ ಆಗುತ್ತೆ. 446 ಮೇಲೆ ಸಸ್ಟೈನ್ ಆಯಿತು ಅಂದರೆ 500 ಕ್ರಾಸ್ ಆಗಲಿಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಸೊ ಓವರಾಲ್ ಕನ್ವರ್ಷನ್ ಲೈನು ಬೇಸ್ ಲೈನಿಂದೆಲ್ಲ ಆಚೆ ಬಂದು ಕ್ಲೌಡಿಂದ ಆಚೆ ಬರಲಿಕ್ಕೆ ಟ್ರೈ ಮಾಡ್ತಿದೆ ಕೋಲ್ ಇಂಡಿಯಾ. ಸೊ ಪಿ ಎಸ್ ಯು ಸ್ಟಾಕ್ ಆಗಿ ಪ್ಲಸ್ ಒಂದು ಒಳ್ಳೆ ಒಂದು ಮೊನೊಪೊಲಿ ಇರೋ ಸ್ಟಾಕ್ ಆಗಿ, ಸೊ ಇದನ್ನ ಸ್ವಲ್ಪ ಗಮನಿಸ್ಕೊಂಡ್ರೆ ಒಂದು ಒಳ್ಳೆಯದು. ಸೊ ಇದು ಈ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಜೊತೆಗೆ ಕೋಲ್ ಇಂಡಿಯಾದೊಂದು ಅಬ್ಸರ್ವೇಷನ್ ಹೇಳಬೇಕಿತ್ತು. ಇದರದ್ದೇ IPO ಒಂದು ಸಿಸ್ಟರ್ ಕಂಪ್ನಿ ಅಂತ ಹೇಳ್ಬೋದು, ಭಾರತ್ ಕೋಕ್. ಅದು ಲಿಸ್ಟ್ ಆಗ್ತಿದೆ IPO, ನೆಕ್ಸ್ಟ್ ವೀಕ್ ಬರ್ತಾ ಇದೆ 9ನೇ ತಾರೀಕು. ಹಂಗೆ ಖಂಡಿತ ಅಪ್ಲೈ ಮಾಡ್ಕೊಳ್ಳಿ. ಇವಾಗಲೇ ಹೇಳ್ತಾ ಇದ್ದೀನಿ, ಮುಂಚೆನೇ ಹೇಳಿಲ್ಲ ಅಂತ ಹೇಳ್ಬಿಡಿ. ಸೊ ಕಳೆದ ವಾರದ ಒಂದು ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಓವರಾಲ್ ಚೆನ್ನಾಗೇ ಕೊಟ್ಟಿದೆ. HDFC ಪಾಸಿಟಿವ್ ಕೊಟ್ಟು ನೆಕ್ಸ್ಟ್ ಕ್ಲೋಸಿಂಗಲ್ಲೂ ಇದಾಯಿತು. ಬೆಸ್ಟ್ ಪಾರ್ಟ್ ಅಂತಂದ್ರೆ ಅಶೋಕ್ ಲೈಲ್ಯಾಂಡು, ಶ್ರೀರಾಮ್ ಫೈನಾನ್ಸು, ಕೆನರಾ ಬ್ಯಾಂಕ್ ಚೆನ್ನಾಗಿ ಕೊಟ್ಟಿದೆ. ಮೋರ್ ದೆನ್ 4% ಎಲ್ಲ ಕೊಡ್ತಿದೆ ಅಂದರೆ ಅದು F&O ಸ್ಟಾಕ್ಸಲ್ಲಿ ತುಂಬ ಬಿಗ್ ಗ್ರೋತ್ ಆಗುತ್ತೆ ವಾರದಲ್ಲಿ. ಸೊ ಇದು ಕಳೆದ ವಾರದ್ದು ಒಂದು ಇದಾಗಿತ್ತು. ಇನ್ನು ಈ ವಾರದ ಸ್ಟಾಕ್ಸ್ಗಳು ಸ್ವಲ್ಪ ಜಾಸ್ತಿನೇ ಇದೆ. ನೀವು ಯಾವುದ್ರಲ್ಲಿ ವರ್ಕ್ ಮಾಡ್ತಿದ್ರೆ ಹೆಂಗೆ ಮಾಡ್ತೀರಾ ನೀವು ನೋಡ್ಕೊಳ್ಳಿ. ಮೇಯ್ನ್ ಆಗಿ ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಎಲ್ಲ ಇದೆ ಟ್ರೆಂಡ್. ಯಾಕಂದರೆ ಒಂದು ಬಿಗ್ ರ್ಯಾಲಿ ಆದಾಗ ಪಾಸಿಟಿವ್ ಥರನೇ ಕಾಣಿಸುತ್ತೆ. ಸೊ ಅದರಲ್ಲೂ ಆರ್ತಿ ಇಂಡಸ್ಟ್ರಿ ಇರ್ಬೋದು, ಅದಾನಿ ಗ್ರೀನು, ಬಯೋಕಾನು, ಬ್ರಿಟಾನಿಯಾ, ಕೋಫೋರ್ಜು, ಕ್ರಾಂಪ್ಟನ್ ಗ್ರೀವ್ಸ್, ಸಿಯಾಂಟು, HPCL, ಇಂಡಿಯನ್ ಆಯಿಲ್ ಬರ್ತಿದೆ, HPCL ಬಂದಿದೆ. ಸೊ ಆಯಿಲ್ದು ಮತ್ತೆ ಹೇಳ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ. ನೆಗೆಟಿವ್ ಹೋಗ್ಬೋದು. ನೆಗೆಟಿವ್ ಹೆಂಗೆ ಇದು ಅಂತ ಗೊತ್ತಿರುತ್ತೆ. ಕ್ರೂಡ್ ಆಯಿಲ್ ರಿಲೇಟೆಡು ಸ್ವಲ್ಪ ಪರ್ಚೇಸ್ ಮೀನ್ಸ್ ಡೈರೆಕ್ಟಾಗಿ ಅಲ್ಲಿಂದ ಬೈ ಆಗದೇ ಇದ್ರು ಇಂಡೈರೆಕ್ಟಾಗಿ ಇದೆಲ್ಲ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಆಯಿಲ್ ಕಂಪ್ನಿಗಳ ಮೇಲೆ. ಸೊ ಹಾಗಾಗಿ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ಬರ್ಬೋದು ಕ್ರೂಡು ಅದು ರಿಲೇಟೆಡ್ ಆಯಿಲ್ ಕಂಪ್ನೀಸ್. ಸೊ ಲೋಧಾ ಇರ್ಬೋದು, NCC, ಡಾಬರ್, ಪವರ್ ಗ್ರಿಡ್, ಐಡಿಯಾ, SBI, ಬ್ಯಾಂಕ್ ಆಫ್ ಇಂಡಿಯಾ, ಮೀನ್ಸ್ ಬ್ಯಾಂಕ್ ಆಫ್ ಬರೋಡಾ, BL, ಲೋಧಾ ಮತ್ತೆ ರಿಪೀಟ್ ಆಗಿದೆ, ಡಬಲ್ ಸರಿ ರಿಪೀಟ್ ಆಗಿದೆ. ಇದು ಒಂದು ಗ್ಯಾನ್ ಮೆಥಡಿಂದ ಆಗಿದೆ, ಇನ್ನೊಂದು ನಾರ್ಮಲ್ ಇದರಿಂದ. ಸೊ PNB ಎಲ್ಲ ಬರ್ತಾ ಇದೆ. ಶ್ರೀರಾಮ್ ಸಿಮೆಂಟು, ಮ್ಯಾಸ್ಡಾಕು. ಶ್ರೀರಾಮ್ ಸಿಮೆಂಟು ಒಳ್ಳೆ ರ್ಯಾಲಿ ಕೊಡ್ತಾ ಇದೆ, ಅಬ್ಸರ್ವ್ ಮಾಡಿ. ಮ್ಯಾಸ್ಡಾಕು ಸ್ವಲ್ಪ ರ್ಯಾಲಿಗೆ ಸ್ಟಾರ್ಟ್ ಆಗ್ತಿದೆ, ಸ್ವಲ್ಪ ನೋಡ್ಕೊಳ್ಳಿ. ಮ್ಯಾಕ್ಸ್ ಫೈನಾನ್ಸು, MFSL, ಹಿಂದೂಸ್ತಾನ್ ಪೆಟ್ರೋಲಿಯಂ. ಸೊ ಇದಿಷ್ಟು ಬಂದಿದೆ. ಸೊ ಆಲ್ಮೋಸ್ಟ್ 23 ಸ್ಟಾಕ್ಸ್ ಅಷ್ಟು ಕೊಟ್ಟಿದ್ದೀನಿ. ಲೋಧಾ ಡಿಲೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ರಿಪೀಟ್ ಆಗಿದೆ. ಸೊ ಲೋಧಾ ಬಂದಿರೋದ್ರಿಂದ ಸ್ವಲ್ಪ ನೋಡ್ಕೊಳ್ಳಿ. ಅದು ಇದು ಇಷ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಯಾಕಂದರೆ ತುಂಬ ಒಂದು ಸೇಮ್ ಸ್ಟಾಕ್ಸ್ಗಳು ಸೇಮ್ ಬಂದಾಗ, ಅದರಲ್ಲೂ ಬಯೋಕಾನ್ ಅಂತ ತಗೊಳ್ಳೋಣ. ಯಾಕೆ ಬಯೋಕಾನ್ ಬಂದಿದೆ? ಅದು ಗ್ಯಾನ್ ಮೆಥಡಿಂದ ಬಂದಿರೋವಂಥದ್ದು. ಕೋಲ್ ಇಂಡಿಯಾ ಅಲ್ಲಿ ಲಿಸ್ಟ್ ಆಗಿಲ್ಲ, ಬಟ್ ಕೋಲ್ ಇಂಡಿಯಾನ ಒಂದು ಸ್ವಲ್ಪ ಇದರಲ್ಲಿ ಬನ್ನಿ ತಗೊಳ್ಳಿ, ಕನ್ಸಿಡ್ರೇಷನ್ ತಗೊಳ್ಳಿ. ಬಯೋಕಾನ್ ನೋಡೋದಾದರೆ ಜಸ್ಟ್ ಅಕ್ಟೋಬರಿಂದ ರ್ಯಾಲಿ ಸ್ಟಾರ್ಟ್ ಆಗಿದೆ ಇದು ಆ್ಯಕ್ಚುಲಿ. ಸೊ ಈಗ ಒಂದು ಫ್ಲ್ಯಾಟ್ ಇತ್ತು ಒಂದಿಷ್ಟು ದಿವಸ. ಸೊ ಇಲ್ಲಿ ಡೌನ್ ಬಂದಿದೆ ಸದ್ಯದ ಮಟ್ಟಿಗೆ, ಬಟ್ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಕ್ಲೌಡಿಂದ ಆಚೆ ಬರಲಿಕ್ಕೆ ಟ್ರೈ ಮಾಡ್ತಿದೆ. ಸೊ ಏನಾಗುತ್ತೆ, ಒಂದು ನಾಳೆ 5 ಮಿನಿಟ್ಸು ಅಥವಾ 15 ಮಿನಿಟ್ಸ್ ವೆಯ್ಟಿಂಗ್ ಮಾಡಿದ್ರು ಪರವಾಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಇಲ್ಲಿ ಒಂದು ಅಪ್ ಟ್ರೆಂಡ್ ಹೋಗಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಏನಾಗುತ್ತೆ, ಒಂದೊಂದ್ಸಲಿ ನೆಗೆಟಿವ್ ನ್ಯೂಸ್ ಇರೋದ್ರ ಡೈರೆಕ್ಟಾಗಿ ಇದು ಕ್ಲೌಡಿಗೆ ಟಚ್ ಆಗುತ್ತೆ. ಇನ್ ಕೇಸ್ ಇಲ್ಲಿ ಕ್ಲೌಡ್ ಟಚ್ ಆಯಿತು ಅಂದರೆ ಇದು ಶಾರ್ಟ್ ಹೋಗಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಎನಿಥಿಂಗ್ 390ಗಿಂತ ಬಿಲೋ ಶಾರ್ಟ್ ಮಾಡ್ಕೊಳ್ಳಿ. ಇದು ಅಬ್ಸರ್ವೇಷನ್ ಇಲ್ಲಿ ಇಟ್ಟಿದೆ. ಸೊ 390ಗಿಂತ ಬಿಲೋ ಇಲ್ಲಿ ₹1 ಬಫರ್ ಇಟ್ಟರು ಪರವಾಗಿಲ್ಲ, 389 ಅಂತ ತೊಗೊಂಡ್ರು ಪರವಾಗಿಲ್ಲ. ಸೊ 389ಗಿಂತ ಬಿಲೋ ಅಂತ ತೊಗೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಬೇರಿಶ್ ಟ್ರೆಂಡ್ ಹೋಗ್ಬೋದು. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಕೋಫೋರ್ಸ್ ಬಂದಿದೆ. ಕೋಫೋರ್ಸ್ ಒಂದು ವಾರದಿಂದ ತುಂಬ ಬೀಳ್ತಾ ಇದೆ, ಒಂದು 15 ದಿವಸನೇ ಆಲ್ಮೋಸ್ಟ್. ಟ್ರೆಂಡ್ ರಿವರ್ಸಲ್ ಸ್ಟಾರ್ಟ್ ಆಗೋದಂಗೆ ಕಾಣಿಸ್ತಿದೆ, ಅಬ್ಸರ್ವ್ ಮಾಡ್ಕೊಳ್ಳಿ. ಟ್ರೆಂಡ್ ಇವಾಗ ಏನಾಗುತ್ತೆ ಇನ್ನೊಂದು ಅಂದರೆ, ಸದ್ಯದ ಮಟ್ಟಿಗೆ ಕನ್ವರ್ಷನ್ ಲೈನ್ ಬೇಸ್ ಲೈನಿಂದ ಮೇಲಿದ್ದು ಇಲ್ಲಿ ಕ್ಲೌಡ್ಗೆ ಟಚ್ ಆಗಕ್ಕೆ ನೋಡ್ತಾ ಇದೆ. ಸೊ ಇದರಿಂದ ಮೇಲೆ ಕ್ಲೋಸ್ ಆದರೆ ಆಲ್ಮೋಸ್ಟ್ ಇಲ್ಲಿ ಟ್ರೈ ಮಾಡುತ್ತೆ ಇಲ್ಲಿ ಟಚ್ ಮಾಡಲಿಕ್ಕೆ.
ಸೊ ನಿಮ್ಮ ಏನೇ ಒಂದು ಅಪ್ ಟ್ರೆಂಡ್ ಇದ್ದರೆ ಇದ್ರ ಮೇಲೆ ಇದು ಮಾಡಬೇಕು. ಸ್ಟಾಪ್ ಲಾಸ್ ಇದಾಗುತ್ತೆ. 1650 ಸ್ಟಾಪ್ ಲಾಸು. ಬುಲ್ಲಿಶ್ ಟ್ರೆಂಡು ನೆಕ್ಸ್ಟ್ 2 ಅವರ್ಸ್ ನಾಳೆ ಓಪನಿಂಗಲ್ಲಿ ಇದ್ದರೆ 1664 ಇಂಥ ಮೇಲಿದ್ರೆ ಲಾಂಗ್ ಹೋಗ್ಬೋದು. ಇದ್ರ ಮೇಲೆ ಸಸ್ಟೈನ್ ಆಗಬೇಕು 2 ಅವರ್ಸ್ ನಾಳೆ. ನಾನು ಇಮಿಡಿಯೇಟಾಗಿ ಒಂದು 15-30 ಮಿನಿಟ್ಸ್ ಅಂತ ನೋಡಲ್ಲ. ಯಾಕಂದರೆ ಏನಾಗುತ್ತೆ, ಇಲ್ಲಿ 15-30 ಮಿನಿಟ್ಸ್ ಅಂದರೆ ಇಲ್ಲಿ ಇಮಿಡಿಯೇಟಾಗಿ ಎಸ್ಕೇಪ್ ಆಗುತ್ತೆ. ಬಟ್ ಇಲ್ಲಿ ಬಂದು ರಿಜೆಕ್ಟ್ ಆಗಿ ಕೆಳಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಪೊಸಿಷನಲ್ ಹೋಗಲಿಕ್ಕೆ ನೀವು ವೀಕ್ಲಿ ಪೊಸಿಷನ್ನು ಮೀನ್ಸ್ ಮಂತ್ಲಿ ಎಕ್ಸ್ಪೈರಿಗೆಲ್ಲ ಪಿ ಸೆಲ್ಲು ಆಲ್ಮೋಸ್ಟ್ 1630 ಸಮಥಿಂಗ್ ಆ ಥರ ಒಂದು ಸೆಲ್ ಕೊಟ್ಟರೆ, ಅದು ಒಂದು 1652 1648 ಈ ಲೆವೆಲ್ ನಿಮ್ಮದು 40-45 ಈ ಲೆವೆಲ್ನ ನೀವು ಸ್ಟಾಪ್ ಲಾಸ್ ಅಂತ ಇಟ್ಕೊಬೇಕು. ಸೊ ಪಿ ಸೆಲ್ ಹೊಡೆದ್ರೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ಬೋದು ಇದರಲ್ಲಿ. ಸೊ ಇದು ಈ ಥರ ಒಂದು ಅಬ್ಸರ್ವ್ ಮಾಡಿ. ಎಲ್ಲ ಸ್ಟಾಕ್ಸು ಎಲ್ಲ ಇದರಲ್ಲಿ ಆಗಲ್ಲ. ನಿಮಗೆ ಇಷ್ಟವಾದ ಸ್ಟಾಕ್ಸು ಟೋಟಲ್ 23 ಮೇಲೂ ವರ್ಕ್ ಮಾಡಬೇಕಂತಿಲ್ಲ. ಒಂದು 5-10 ಇದರಲ್ಲಿ ಚೂಸ್ ಮಾಡಿಕೊಂಡು ನೀವು ವಾಚ್ ಮಾಡಿಬಿಟ್ಟು ಕನ್ಫರ್ಮೇಷನ್ ತೊಗೊಳ್ಳಿ. ಒಂದು ಕನ್ಫರ್ಮೇಷನ್ ತೊಗೊಂಡ್ಮೇಲೆ ನೀವು ಯಾವ ಸೈಡ್ ಹೋಗಬೇಕು, ಹೆಂಗೆ ಹೋಗಬೇಕು, ಇದೆಲ್ಲ ಪಾಸಿಟಿವೇ, 100% ಪಾಸಿಟಿವೇ. ಸ್ಟಿಲ್ ಏನಾಗುತ್ತೆ, ಕ್ಲೌಡ್ ರಿಜೆಕ್ಷನ್ ಬರೋದು ಅದೇನೋ ಒಂದು ಆಗುತ್ತೆ. ಹೈಯರ್ ಟೈಮ್ ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಲೋಯರ್ ಟೈಮ್ ಫ್ರೇಮಲ್ಲಿ ರಿಜೆಕ್ಷನ್ ಬರುತ್ತೆ. ಸೊ ನಿಮ್ಮದು ಡಿ ಕೆ ಆಗಿಬಿಡುತ್ತೆ ಇನ್ ಕೇಸ್ ಆಪ್ಷನ್ ಬೈಯರ್ ಆಗಿದ್ದರೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಬೇಕು. ಇದಾಗಿತ್ತು ಈ ವಾರದ್ದು ವಿಡಿಯೋ. ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದರಲ್ಲೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾವ ಸ್ಟಾಕ್ ವರ್ಕ್ ಮಾಡಿದ್ರೆ ನಿಮಗೆ ಈ ವರ್ಷ ಹೆಲ್ಪ್ ಆಗುತ್ತೆ. ಕನಿಷ್ಠ ಒಂದು 25-30% ಕೊಡುತ್ತೆ. PSU ಸ್ಟಾಕ್ಸ್ಗಳು, PSU ETFಸ್ಗಳು ವರ್ಕ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಸಿಗೋಣ. ಮತ್ತಷ್ಟು ಹೊಸ ಮಾಹಿತಿಗಳು ಕೊಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸ್ವಿಂಗ್ ಸ್ಕ್ಯಾಲ್ಪ್ ಸ್ಟ್ರಾಟಜಿ ಅಂತ ಏನು ನಿನ್ನೆ ವಿಡಿಯೋ ಬಿಟ್ಟಿದ್ದೀನಿ 3ನೇ ತಾರೀಕು. ಅದು ಸೆಕ್ಷನ್ ಕ್ಲಾಸ್ ರಿಲೇಟೆಡ್, ಸ್ಟಾಕ್ ಕ್ಲಾಸ್ ರಿಲೇಟೆಡಲ್ಲಿ ಇದೆ. ಹುಡುಕಿದ್ರೆ ಸಿಗುತ್ತೆ. ನಿನ್ನೆ ಅಪ್ಲೋಡ್ ಮಾಡಿರೋಂಥ ವಿಡಿಯೋ. ಸೊ ಅದು ನೋಡಿದ್ರೆ ಇಲ್ಲಿ ತೋರಿಸ್ತೀನಿ. ನನ್ನ ಗುರುಗಳದು ಪಾರ್ಥಸಾರಥಿ ಅವ್ರದ್ದು ಫಾಲೋ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಒಂದಿಷ್ಟು ಅಬ್ಸರ್ವೇಷನ್ ನಂದು ಕೊಟ್ಟಿರ್ತೀನಿ. ಅವರೇ ಬೇರೆ ಥರ ಒಂದು ವರ್ಕ್ ಮಾಡ್ತಾರೆ, ನಂದೇ ಒಂದು ಬೇರೆ ಒಂದು ಇದರಲ್ಲಿ ಮಾಡಿರ್ತೀನಿ. ಸೊ ಕನ್ನಡದವ್ರಿಗೋಸ್ಕರ ಮಾಡ್ತಾ ಇರೋವಂಥ ಚಾನಲ್ ಇದು. ಇದೇನು ಮುಚ್ಚುಮರ ಇಲ್ಲ. ಸೊ ಇಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಬಿಗಿನರ್ಸ್ ಟು ಪ್ರೋ ಟ್ರೇಡರ್ CMA 10 ಇದು. ಈ ಒಂದು ವಿಡಿಯೋ ಒಂದು ಸ್ವಲ್ಪ ಫೇವ್ರೇಟ್ ಮಾಡಿಕೊಂಡು ಪದೇ ಅಬ್ಸರ್ವ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಅದು ಸ್ಟ್ರಾಟಜಿ ಮೇಲೆ ಸ್ವಿಂಗ್ಗೆ ನಿನ್ನೆನೂ ಹೇಳಿದ್ದೀನಿ. ಆ್ಯಕ್ಚುಲಾಗಿ ಇವಾಗ 2 4 ಆ್ಯಕ್ಚುಲಿ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಅಪ್ ಟ್ರೆಂಡ್ ಇದೆ ಅಂತ ಹೇಳಿದೆ. ಸೊ ಅಪ್ ಟ್ರೆಂಡು ನಿಮಗೆ ಆಲ್ಮೋಸ್ಟ್ 1664 ಬಂದು ಮೇಲ್ಗಡೆ ಸಸ್ಟೈನ್ ಆಯಿತು ಅಂದರೆ ಇದು ಒಳ್ಳೆ ರ್ಯಾಲಿ ಕೊಡುತ್ತಿದೆ ಆ್ಯಕ್ಚುಲಾಗಿ. ಸೊ ಹಾಗಾಗಿ 1664 ಮೇಲೇ ಬೈ ಮಾಡಿ ಅಂತ ಹೇಳ್ತಿರೋದು. ಸೊ ಹಾಗಾಗಿ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಒಳ್ಳೆ ಒಂದು ಆಲ್ಮೋಸ್ಟ್ ನಿಮಗೆ 1800 ಸಮಥಿಂಗಿಂದ ಒಂದೇ ಸಲ ಬಿದ್ದಿದೆ. ಇವನ್ ಅದಕ್ಕಿಂತ ಜಾಸ್ತಿ ಹೈ ಮಾಡಿದ್ದು ಇದು ಆಲ್ ಟೈಮ್ ಹೈ 1991 ಸಮಥಿಂಗ್ 1983 ಆಲ್ ಟೈಮ್ ಹೈಯಿಂದ ಒಂದು ಆಲ್ಮೋಸ್ಟ್ 300-350 ಪಾಯಿಂಟ್ಸ್ ಬಿದ್ದಿದೆ. ಸೊ ಹಾಗಾಗಿ ಒಂದು ಅಪ್ ಟ್ರೆಂಡ್ ಕೊಡಬೇಕೀಗ. ಯಾಕಂದರೆ ಇದು ಫ್ಲ್ಯಾಟ್ ಆಗಿ ಕ್ಲೌಡ್ ಎಂಟ್ರಿ ಆಗಿ ಟ್ರೈ ಮಾಡ್ತು, ಕ್ಲೌಡಲ್ಲೇ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಹಾಗಾಗಿ ಒಂದು ಈ ಥರ ಸ್ಟಾಕ್ಸ್ಗಳು ಕೊಟ್ಟಿರ್ತೀನಿ. ಸ್ಕ್ಯಾಲ್ಪಿಂಗಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಶುಭರಾತ್ರಿ ಎಲ್ಲರಿಗೂ.